ಮಲವಳ್ಳಿ ನಾಗಣ್ಣ ಅವರು ಶ್ರೀರಾಮ ಟೆಂಪಲ್ ಜಯನಗರಲ್ಲಿ ಅಲ್ಲಿ ಸೇವೆ ಮಾಡ್ತಾರೆ. ಅಲ್ಲಿ ಬಂದಿದ್ದರು. ತುಂಬ ಮಳೆ ಇತ್ತು ಇವತ್ತು. ಸ್ವಾಮೀಜಿಗಳು ಬಂದಿದ್ದರು, ಹರಿಹರಪುರ ಸ್ವಾಮೀಜಿಗಳು. ಅಲ್ಲಿ ನೋಡೋಕ್ಕೆ ನಾನು ಬಂದಿದ್ದೆ. ಈ ಮಳೇಲಿ ಸಿಕ್ಕಾಕೊಂಡು ಮನೆಗೆ ಹೋಗೋಕ್ಕಾಗಲಿಲ್ಲ. 3 ಗಂಟೆ ಆಗೋಯ್ತು. ನಾಗಣ್ಣ ಅವರೇ ನನ್ನ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟರು. 1 ಪೈಸಾ ತೊಗೊಂಡಿಲ್ಲ. ನೀವು ನಮ್ಮ ತಾಯಮ್ಮ, ತಾಯಿ ತಕ್ಕಾಗಿ ನಾವು ಸೇವೆ ಮಾಡಬೇಕು ಅಂತಾರೆ. ಅವ್ರವ್ರ ತಾಯಿಗೆ ಮಾಡೋದೇ ಕಷ್ಟ. ಬೇರೆ ತಾಯಿಗೆ ಯಾರು ಸೇವೆ ಮಾಡ್ತಾರೆ? ಈ ಕಾಲದಲ್ಲೂ ಇಂಥವರು ಇದ್ದಾರೆ. ನಮಗೆ ತುಂಬ ಸಂತೋಷ. ದೇವರು ಇಂಥವರು ಇದ್ದಾರೆ. ಯಾವ ಆಟೋ ಕರೆದ್ರೆ ಬರಲ್ಲ, ಯಾವ ಟ್ಯಾಕ್ಸಿ ಕರೆದ್ರೂ ಬರೋದಿಲ್ಲ ಮಳೆ ಅಂತ. ಅವ್ರು ನೋಡಿ ನಮ್ಗೆ ಕರ್ಕೊಂಡು ಬಂದಿದ್ರು. ಅವ್ರಿಗೆ ತುಂಬ ಥ್ಯಾಂಕ್ಸು ಹೇಳಬೇಕು. ನಮಸ್ಕಾರ. ನಮ್ಮ ತಾಯಿನೂ ಅಷ್ಟೇ, ಎಲ್ಲಿದ್ರು ಯಾವಾಗಿದ್ರು ಸೇವೆ ಮಾಡಿ ಅಂತ ಹೇಳಿದ್ದಾರೆ. ಮಾಡ್ಬೇಕಪ್ಪ. ಹಂಗಾಗಿ ನಮ್ಮ ತಾಯಿ ಒಬ್ರಲ್ಲ, ನನಗೆ ಇಡೀ ಜಗತ್ತದಲ್ಲಿ ಇರ್ತಕ್ಕಂಥವರೆಲ್ಲ ನಮ್ಮ ತಾಯಿಂದಿರೆ. ನನಗೆ ನನ್ನ ಅನ್ಸ್ಕೊಂಡಿದ್ದೀನಿ. ಮನಸ್ಸು ದೇವ್ರು ಕೊಟ್ಟಿದ್ದಾರೆ. ಇದೇ ಯಾವಾಗಲೂ ಚೆನ್ನಾಗಿರ್ಬೇಕು. ದೊಡ್ಡ ಮನಸ್ಸಲ್ಲ ಈ ಕಾಲದಲ್ಲಿ ಹುಡುಕಿದ್ರೇನು ಸಿಕ್ಕೋದಿಲ್ಲ. ನಮಸ್ಕಾರ.